ಲಕ್ಷ್ಮೀನಾರಾಯಣ ನಗರ ಅವರ ಸ್ಥಾಪಿತ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಒಂದು ಹೋರಾಟವನ್ನ ಮಾಡ್ತಾ ಇದೆ. ಏನಂದ್ರೆ ಸರ್ಕಾರ ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಬಡ್ಜೆಟ್ ಅನ್ನ ಮಂಡಿಸ್ತಿದ್ದಾರೆ 6ನೇ ತಾರೀಕು. ಬಡ್ಜೆಟ್ ಅನ್ನ ಮಂಡಿಸೋ ಸಮಯದಲ್ಲೇ ನಮ್ಮ ದಲಿತರು ಹಲವಾರು ವರ್ಷಗಳಿಂದ ಅನುಭವಿಸಿದವರು ನೋವುಗಳನ್ನ ಸರ್ಕಾರಕ್ಕೆ ಗಮನಕ್ಕೆ ತರುವಂತದ್ದು, ಮತ್ತೆ ಬಡ್ಜೆಟ್ ಅಲ್ಲೂ ಕೂಡ ಬರೀ ಘೋಷಣೆ ಆಗೋದ್ರ ಬದಲು ಆಚರಣೆಯ ಬಡ್ಜೆಟ್ ಅನ್ನ ಮಾಡಬೇಕು ಅಂತೇಳಿ ನಮ್ಮ ಒತ್ತಾಯ. ಯಾಕೆಂದ್ರೆ ಸರ್ಕಾರ ಏನ್ ಮಾಡುತ್ತೆ, SEP TSP ಅಂತ ಆಕ್ಟನ್ನ ಮಾಡಿದೆ. ಇಡೀ ಭಾರತದಲ್ಲೇ ಮಾದರಿಯಾಗಿ ಆಕ್ಟನ್ನ ತಂದಿರುವಂತದ್ದು ಕರ್ನಾಟಕ ಸರ್ಕಾರದಲ್ಲಿ ಮಾನ್ಯ ಸಿದ್ದರಾಮಯ್ಯ ನೇತೃತ್ವದಲ್ಲಿ. ಆದ್ರೆ ಆಕ್ಟನ್ನ ತರೋದನ್ನೇ ತಂದ್ರು. ಆದ್ರೆ ಹೆಸರಾರ್ದು ಬಸ್ರಾರ್ದು ಅನ್ನಂಗೆ ಆಕ್ಟಲ್ಲಿ ಮೀಸಲಿಡುವ ಹಣ ಒಂದು, ಈ ಹಣವನ್ನೆಲ್ಲ ಬೇರೆ ಡೈವರ್ಟ್ ಮಾಡಕ್ ಸ್ಟಾರ್ಟ್ ಆದ್ರು. ಹಿಂದೆ ಕುಮಾರಸ್ವಾಮಿ ಅವರು ಇದ್ದಾಗ ಮೆಟ್ರೋಗೆ MG ರೋಡ್ಗೆಲ್ಲ ಮಾಡಿದ್ರು. ಈ ಸರ್ಕಾರದಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಮಾಡ್ತಾರೆ. ಅಂದ್ರೆ ನಮ್ಮ ಬೇಡಿಕೆ SEP TSP ಅಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರನ್ನ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಅಭಿವೃದ್ಧಿ ಮಾಡ್ತೀವಿ, ಔದ್ಯೋಗಿಕ ಅಭಿವೃದ್ಧಿಯನ್ನ ಮಾಡೋದಕ್ಕೋಸ್ಕರ ಆಗ್ತದೆ ತಂದು ಇದಕ್ಕೆ ಮೀಸಲಾಗಿ ಇಟ್ಟುವಂತ ಹಣವನ್ನ ಬೇರೆದಕ್ಕೆ ಡೈವರ್ಟ್ ಮಾಡೋದು ಯಾವುದು ವೈಜ್ಞಾನಿಕ ನ್ಯಾಯ, ವೈಚಾರಿಕ ನ್ಯಾಯ? ಎಲ್ಲ ಒಂದ್ ಕಡೆ ಸಮಾಜದ ದೃಷ್ಟಿಯಲ್ಲಿ, ಅನ್ಯ ಜಾತಿಯರ ದೃಷ್ಟಿಯಲ್ಲಿ ಸರ್ಕಾರ 4,09,000 ಕೋಟಿಗೂ ಹೆಚ್ಚು ಬಡ್ಜೆಟ್ ಇಟ್ಟಿದ್ದು ಹೋದ ವರ್ಷ. ಬರೀ SC ST ಗಳಿಗೆ 42,000 ಕೋಟಿ ಇಟ್ಬಿಟ್ಟವ್ರೆ ಅಂತ ಹೊಟ್ಟೆವರಿ ಬೀಳ್ತಿದ್ರು. ಅದು 42,000 ಕೋಟಿ ಒಳಗಡೆ ನಿಜವಾಗೂ SC ST ಗಳಿಗೆ ದಕ್ಕಿದ್ದೆಷ್ಟು, ಸಿಕ್ಕಿದ್ದೆಷ್ಟು, ಇದನ್ನ ಅವಲೋಕನವನ್ನ ಮಾಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ SEP TSP ಗೆ ಮೀಸಲಿರುವಂತ ಹಣವನ್ನ ಯಾವುದೇ ಉದ್ದೇಶಕ್ಕೂ ಡೈವರ್ಟ್ ಮಾಡಬಾರ್ದು. ಇವಾಗ ಭಾರಿ ನೀರಾವರಿ ಯೋಜನೆಗೆ ಹಣ ಫಿಕ್ಸ್ ಮಾಡ್ತಾರೆ ಬಡ್ಜೆಟ್ ಅಲ್ಲಿ, ಎಲ್ಲರೂ ಡೈವರ್ಟ್ ಮಾಡ್ತಾರ. ಇನ್ನೊಂದು ಲೋಕೋಪಯೋಗಿ ಹಣ ಫಿಕ್ಸ್ ಮಾಡ್ತಾರೆ, ಎಲ್ಲರೂ ಡೈವರ್ಟ್ ಮಾಡ್ತಾರೆ ಬೇರೆದಕ್ಕೆ. ಆದ್ರೆ ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿ ವ್ಯಾಪ್ತಿಗೆ ಬರುವಂತ SEP TSP ಇದನ್ನ ಡೈವರ್ಟ್ ಮಾಡ್ಬೇಕು ಅನ್ನೋದು ನಮ್ಮ ಒತ್ತಾಯ, ವಿರೋಧ ಇದೆ. ಈ ಹಿನ್ನೆಲೆಯಲ್ಲಿ ಆತರ ಆಗಬಾರ್ದು. ಈ ಬಡ್ಜೆಟ್ ಅಲ್ಲಿ ನಿಜವಾಗೂ ಆಕ್ಚುಯಲ್ ಆಗಿ ಏನ್ ಮಾಡ್ತಾರೆ ಅದನ್ನೇ ಘೋಷಣೆ ಮಾಡ್ಬೇಕು. ನಮ್ ಜನರ ಬಾಯಿಗೆ ತುಪ್ಪವನ್ನ ಸವರಿ ಮೋಸವನ್ನು ಮಾಡುವಂತದ್ದು ಬಿಡ್ಬೇಕು ಅನ್ನೋದು ನಮ್ಮ ಮುಂದಿದ್ದು. ಇವತ್ತು ಇನ್ನೊಂದೇನಾಗಿದೆ, ಸ್ವತಂತ್ರ ಬಂದು ಇಷ್ಟು ವರ್ಷ ಆದ್ರೂ ಕೂಡ ಸಂವಿಧಾನ ಇರುವಂತ ಈ ದೇಶದಲ್ಲಿ ಇವತ್ತು ಕೂಡ ದಲಿತರಿಗೆ ಹೆಣ ಉಳಕ್ ಜಾಗ ಇಲ್ಲ ಅಂದ್ರೆ ಎಲ್ಲರೂ ಆಶ್ಚರ್ಯ ಬೀಳ್ತಾರೆ. ಬಹುತೇಕ ಹಳ್ಳಿಗಳಲ್ಲಿ ಒಬ್ಬ ದಲಿತ ಸತ್ತ ಅಂದ್ರೆ ಅವನು ಹೆಣ ಉಳಕ್ ಜಾಗ ಇಲ್ಲ. ಅಂದ್ರೆ ಬದುಕಕ್ ಹಕ್ಕು ಕೊಡೋದಿರ್ಲಿ ಸರ್ಕಾರ, ಸತ್ ಮೇಲೆ ನಮ್ಮ ಹೆಣನು ನೆಟ್ಟಿ ಮಣ್ಣು ಮಾಡಕ್ ಅವಕಾಶ ಇಲ್ಲ ಅಂದ್ಮೇಲೆ ನಾವು ಭಾರತೀಯರ ಯಾರು? ಇದು ಜನ ಯೋಚನೆ ಮಾಡ್ತಾರೆ. ಇವತ್ತು ದಲಿತರಲ್ಲೂ ಕೂಡ ಪ್ರಜ್ಞಾವಂತಿಕೆ ಬಂದಿದೆ, ವಿದ್ಯಾವಂತಿ ಹೆಚ್ಚುತ್ತಾ ಇದ್ದಾರೆ. ಎಲ್ಲಿವರೆಗೂ ತಾಳೋದು ಅಂತ ಯೋಚನೆ ಮಾಡ್ತಿದ್ದಾರೆ ಈ ಆಳ ವರ್ಗಗಳು. ಕೇಂದ್ರ ಸರ್ಕಾರ ಆಗ್ಲಿ, ರಾಜ್ಯ ಸರ್ಕಾರ ಆಗ್ಲಿ, ಯಾವುದೇ ಪಕ್ಷದವರಾಗ್ಲಿ, ಈ ಬಡವರು, ಕೂಲಿ ಮಾಡೋರು, ಮನೆ ಕೆಲಸ ಮಾಡೋರು, ಗಾರ್ಮೆಂಟ್ಸ್ ಮಾಡೋರು, ಬೀದಿ ಬದಿ ಚಪ್ಪಲಿ ಹೊಲಿಯೋರು, ಈ ಬಡ ಜನರನ್ನ ತಾಳ್ಮೆನ ಪರೀಕ್ಷೆ ಮಾಡಬಾರ್ದು ಅಂತೇಳಿ ಮತ್ತೆ ಹಲವಾರು ಬೇಡಿಕೆಗಳು. ಭೂಮಿ ಸಮಸ್ಯೆ, ಇವಾಗ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಜಗ್ಜೀವನ್ ಜಾತಿಗೊಂದು ಉಪಜಾತಿಗೊಂದು ನಿಗಮ ಮಾಡಿದ್ದಾರೆ. ಅದು ತಪ್ಪು ಸರಿ ಎರಡನೇ ಪ್ರಶ್ನೆ. ನಿಗಮ ಮಾಡೋದು ಮಾಡ್ಬಿಟ್ಟು ಅದಕ್ಕೇನು ಆರ್ಥಿಕ ಸಹಾಯನೇ ಮಾಡದೇ ಇದ್ರೆ ಬರೀ ಅಸ್ಥಿ ಪಂಜರವನ್ನ ಯುದ್ಧಕ್ಕೆ ಹೋಗೋ ಅಂದ್ರೆ ಹೆಂಗ್ ಹೋಗ್ತಾರೆ? ಇವತ್ತೇನಾಗದೆ, ನಿರುದ್ಯೋಗಿಗಳ ಸಂಖ್ಯೆ ಜಾಸ್ತಿ ಇದೆ. ಎಲ್ಲಾ ಜಾತಿಗಳಲ್ಲೂ ನಿರುದ್ಯೋಗಿಗಳಿದ್ದಾರೆ. ಅದ್ರಲ್ಲಿ ಎಲ್ಲೋ ಇವತ್ತು ಫಸ್ಟ್ ಜನರೇಷನ್ ನಾವೆಲ್ಲ ವಿದ್ಯಾವಂತಿಕೆ ಪಡೆದಿರೋದು ನಮ್ಮ ಅಪ್ಪದಿರೆಲ್ಲ ಪಡೆದಿರ್ಲಿಲ್ಲ. ಏನೋ ಕೂಲಿ ಮಾಡಿ ಕಸ ಗುಡಿಸ್ಕೊಂಡಿದ್ದಂತ ಜನ ಅವರು ಇವತ್ತು ಏನೋ ಒಂದು ಅಕ್ಷರ ಪಡೆದಿದ್ದಾರೆ, ಉದ್ಯೋಗನೇ ಇಲ್ಲ. ಉದ್ಯೋಗ ಸ್ವಯಂ ಉದ್ಯೋಗ ಮಾಡಕ್ಕೆ ಅಂತ ಅರ್ಜಿಹಾಕಿದ್ರೆ ದುಡ್ಡೇ ಇರೋದಿಲ್ಲ. ಈ ಹಿನ್ನೆಲೆಯಲ್ಲಿ ಈ ನಿಗಮಗಳೇನಿವೆ ಇವಕ್ಕೆ ಹೆಚ್ಚು ಆರ್ಥಿಕವನ್ನ ಮಂಜೂರಾತಿಯನ್ನ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀವಿ. ಹಳ್ಳಿ ಜನರಲ್ಲಿ ಇವತ್ತು ಜಾತಿ ಪದ್ಧತಿ ಹೋಗ್ಬೇಕು ಅಂದ್ರೆ ಜನ ಆರ್ಥಿಕವಾಗಿ ಎದ್ದೇಳ್ಬೇಕಾಗಿದೆ. ಆರ್ಥಿಕವಾಗಿ ದಲಿತರು ಉದ್ಧಾರ ಆಗ್ಬೇಕು ಅಂದ್ರೆ ಸರ್ಕಾರ ಭೂಮಿ ಯೋಜನೆಯನ್ನ ಕರೆಕ್ಟ್ ಆಗಿ ಅನುಷ್ಠಾನ ಮಾಡ್ಬೇಕಾಗಿದೆ. ಭೂಮಿ ಯೋಜನೆಯ ಜೊತೆಗೆ ಗಂಗಾ ಕಲ್ಯಾಣ ಯೋಜನೆಯನ್ನು ಕೂಡ ಅನುಷ್ಠಾನವನ್ನ ಮಾಡ್ಬೇಕಾಗಿದೆ. ಅದೇನಾಗ್ತದೆ, ನಿಜವಾಗ್ಲೂ ಜನರ ಬೆಳವಣಿಗೆ ಆಗುತ್ತೆ ಅಂತೇಳಿ ಇನ್ನು ಹಲವಾರು ಬೇಡಿಕೆಗಳನ್ನ ಇಟ್ಟು ಇಲ್ಲಿ ಒಂದು ಬೆಳವಣಿಗೆ ಸಾಂಕೇತಿಕ ಧರಣ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ನಮ್ಮ ಲಕ್ಷ್ಮೀನಾರಾಯಣ ಅವರ ಸ್ಥಾಪಿತ ದಲಿತ ಸಂಘರ್ಷ ಸಮಿತಿಯ ನೇತೃತ್ವದಲ್ಲಿ ಹೋರಾಟವನ್ನು ಮಾಡ್ತಾ ಇದೆ. ಇಲ್ಲೂ ಕೂಡ ಹೋರಾಟವನ್ನು ಮಾಡಿ ಸರ್ಕಾರಕ್ಕೆ ಗಮನವನ್ನ ತರ್ತೇವೆ. ನಾನು ಡಿ ಶಿವಶಂಕರ್ ಅಂತೇಳಿ. ಥ್ಯಾಂಕ್ ಯು.
ದಲಿತ ಸಂಘರ್ಷ ಸಮಿತಿಯ ಹೋರಾಟಕ್ಕೆ, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಹೋರಾಟಕ್ಕೆ, ಎಸ್ಸಿಪಿ ಎಸ್ಟಿಪಿ ಹಣ ದುರ್ಬಳಕೆ ನಿಲ್ಲಲೇ ನಿಲ್ಲಲೇ, ಎಸ್ಸಿಪಿ ಟಿಎಸ್ಪಿ ಹಣ ದುರ್ಬಳಕೆ, ಎಸ್ಸಿಪಿ ಟಿಎಸ್ಪಿ ದುರ್ಬಳಕೆ, ಗ್ಯಾರಂಟಿ ಯೋಜನೆಗೆ ಎಸ್ಸಿಪಿ ಟಿಎಸ್ಪಿ ಬಳಸಬೇಡಿ ಬಳಸಬೇಡಿ, ಗ್ಯಾರಂಟಿ ಯೋಜನೆಗೆ ಎಸ್ಸಿಪಿ ಟಿಎಸ್ಪಿ ಹಣ ಬಳಸಬೇಡಿ ಬಳಸಬೇಡಿ, ಡಿಎಸ್ಎಸ್ ಯಾತಕ್ಕಾಗಿ ಹೋರಾಟ, ದಸಂಸ ಹೋರಾಟಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ ಹೋರಾಟಕ್ಕೆ, ಡಿಎಸ್ಎಸ್ ಹೋರಾಟಕ್ಕೆ, ಡಿಎಸ್ಎಸ್ ಹೋರಾಟಕ್ಕೆ, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ, ಎಲ್ಲಿ ತನಕ ಹೋರಾಟ? ಇದನ್ನು ಮಾಡಬೇಕಾಗಿರೋರು ಯಾರು? ಭೂವರ್ಗವನ್ನು ಕೊಡಿಸಬೇಕಾಗಿರೋರು ಯಾರು? ಸರ್ಕಾರ ನನ್ನ ಒತ್ತಾಯ ನಿಮಿಷಗಳಾಗಬೇಕಾಗುತ್ತೆ. ಹೀಗಾಗಿ ನಾವು ಮುಂದಿನ ದಿನಗಳಲ್ಲಿ ದಲಿತ ಕುಟುಂಬಗಳು ಹೆಂಗ್ ಗೊತ್ತಾಗುತ್ತೆ? ಎಲೆಕ್ಟ್ರಿಕಲ್ ಮೀಟರ್ ಎಲ್ಲಾದ್ರೂ ಜಾತಿ ಇರುತ್ತಾ? ಇರೋದಿಲ್ಲ. ಯಾವ ಅರ್ಥದಲ್ಲಿ ಕೊಟ್ಟರು ಇವರು? ಹೇಗೆ ನಮ್ಮ ಹಣ ನಮಗೋಸ್ಕರ ಮೀಸಲಿಟ್ಟ ಹಣ ಹೆಂಗೆ ದುರುಪಯೋಗ ಆಗ್ತಾ ಇದೆ? ಈ SSP ನನ್ನ ಹಳ್ಳಿಯಲ್ಲಿ, ನನ್ನ ಹೋಬಳಿಯಲ್ಲಿ ಇಷ್ಟು ದಲಿತ ಕುಟುಂಬಗಳಿದಾವೆ, ನಾವು ಈ ರೀತಿಯ ಉದ್ಯಮ ಮಾಡಕ್ ಹೋಗ್ತಾ ಇದೀವಿ, ನಮಗ್ ದುಡ್ಡು ಕೊಡಿ ಅಂತ ಕೇಳ್ಬೇಕು. ಸಾವಿರಾರು ಉದ್ಯಮ ಮಾಡ್ಬೋದು ನಾವು, ಸಾವಿರಾರು ಉದ್ಯಮಗಳಿದಾವೆ ಮಾಡೋದಕ್ಕೆ. ಯಾಕೆ ದಲಿತರು ಎಂಟರ್ಪ್ರಿನರ್ಶಿಪ್ ಆಗ್ಬಾರ್ದ? ಸೊ ನಾವು ಕೇಳಬೇಕಾಗಿರುವಂತದ್ದು SSP TSP ಹಣವನ್ನ